ಬಡವರ ಅಕ್ಕಿಗೂ ಕನ್ನ ಹಾಕಿದ್ದ ರಾಜ್ಯ ಸರ್ಕಾರದ ನಡೆ ವಿರುದ್ಧ ರಿಪಬ್ಲಿಕ್ ಕನ್ನಡ ಸಮರ ಸಾರಿತ್ತು. ನಮ್ಮ ವರದಿಗಾರರ ತಂಡ ಹಳ್ಳಿ ಹಳ್ಳಿಗೂ ಹೋಗಿ ನೈಜತೆಯನ್ನ, ರಾಜ್ಯದ ನೈಜ ಚಿತ್ರಣವನ್ನ ಜನರ ಮುಂದೆ ತೆರೆದಿಟ್ಟಿತ್ತು. ಈಗ ನಮ್ಮ ವರದಿಗೆ ಫಲಶ್ರುತಿ ಸಿಕ್ಕಿದೆ. ಸರ್ಕಾರ ರೇಷನ್ ಕಾರ್ಡ್ ಕತ್ರಿ ಹಾಕ್ತಾ ಇತ್ತಲ್ಲ, ಅದಕ್ಕೆ ಬ್ರೇಕ್ ಹಾಕಿದೆ. ರೇಷನ್ ಕಾರ್ಡ್ಗಳ ಕತ್ತರಿ ಭಾಗ್ಯಕ್ಕೆ ಬ್ರೇಕ್. ಹಳೆ ಕಾರ್ಡ್ಗಳಿಗೆ ಇನ್ಮುಂದೆ ಸಿಗುತ್ತೆ ಅಕ್ಕಿ. ಎಸ್, ನೀವು ಕೇಳ್ತಿರುವ ಮಾತುಗಳು ಸತ್ಯ. ನೀವು ನೋಡಿರೋ ನ್ಯೂಸ್ ಸಹ ನಿಜ. ಕಾಂಗ್ರೆಸ್ ಸರ್ಕಾರ ನಡೆಸುತ್ತಿರುವ ಆಪರೇಷನ್ ಅಕ್ಕಿ ಮಹಾಯಜ್ಞಕ್ಕೆ ನಿಮ್ಮ ರಿಪಬ್ಲಿಕ್ ಕನ್ನಡ ಬ್ರೇಕ್ ಹಾಕಿದೆ. ಕಳೆದೊಂದು ವಾರದಿಂದ ನಾವು ಮಾಡಿದ್ದ ಹಠ ಬಿಡದ ವರದಿಗೆ ಕೊನೆಗೂ ಸರ್ಕಾರ ಮಣಿದಿದೆ. ನಿನ್ನೆ ಸ್ವತಃ ಸಿಎಂ ಸಿದ್ದರಾಮಯ್ಯನವರೇ ರೇಷನ್ ಕಾರ್ಡ್ ಕತ್ತರಿಗೆ ಬ್ರೇಕ್ ಹಾಕಿದ್ದಾಗೆ ಹೇಳಿದ್ರು. ಇಂದು ಅದೇ ಮಾತುಗಳನ್ನ ಆಹಾರ ಮತ್ತು ನಾಗರಿಕ ಪೂರೈಕೆ ಸಚಿವ ಮುನಿಯಪ್ಪ ಹೇಳಿದ್ದಾರೆ. ಮುಂದೆ ಒಂದೂ ಕಾರ್ಡ್ ಸಹ ರದ್ದಾಗೋದಿಲ್ಲ ಎಂದು ಭರವಸೆ ನೀಡಿದ್ದಾರೆ. ಹೋಗ್ತದೆ ಒಂದು ವಾರದಲ್ಲಿ ಎಲ್ಲ ಸರಿ ಹೋಗ್ತದೆ. ಮತ್ತೆ ಯಾರ್ಯಾರಿಗೆ ಮೊದಲು ಸಿಗ್ತಾ ಇತ್ತು ಅವರೆಲ್ಲರಿಗೂ ಕೂಡ ಅಕ್ಕಿ ಸಿಗ್ತದೆ. ಈಗ ಗೊಂದಲ ಯಾರು ಕಾರಣ ಆಗಿರುವಂಥದ್ದು? ಈಗ ಇಷ್ಟೆಲ್ಲ ಅಧಿಕಾರಿಗಳ ಗೊಂದಲ ಯಾರು ಗೊಂದಲ ಆಗಿರುವಂಥದ್ದು? ಈಗ ಗೊಂದಲ ವಿಷಯ ಬಿಟ್ಬಿಡಿ. ಈಗ ಎಲ್ರಿಗೂ ಅಕ್ಕಿ ಕೊಡೋದು ಮಾಡಿದ್ದೀವಿ. ಸಂತೋಷವಾಗಿ ಅಕ್ಕಿ ತಗೊಂಡಿದ್ದೀವಿ. ಕೊಲ್ಲೂರು ಮೂಕಾಂಬಿಕೆ ಸನ್ನಿಧಿಯಲ್ಲಿ ನಿಂತು ಡಿಕೆಶಿಯು ಇದೇ ಮಾತುಗಳನ್ನಾಡಿದ್ದಾರೆ. ನಮ್ಮ ಸರ್ಕಾರ ಪಕ್ಷದಿಂದ ಯಾವುದೇ ಅನ್ಯಾಯ ಆಗಲ್ಲ ಅಂತ ಭರವಸೆ ನೀಡಿದ್ದಾರೆ. ಸನ್ನಿಧಿಯಲ್ಲಿ ಹೇಳ್ತಾ ಇದ್ದೀನಿ, ಸರ್ಕಾರದ ಪ್ರತಿನಿಧಿಯಾಗಿ ಹೇಳ್ತಾ ಇದ್ದೀನಿ, ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಯಾಗಿ ಹೇಳ್ತಾ ಇದ್ದೀನಿ, ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿ ಹೇಳ್ತಾ ಇದ್ದೀನಿ, ಯಾವ BPL ಕೂಡ ಅನ್ಯಾಯ ಆಗಲಿಕ್ಕೆ ನಮ್ಮ ಸರ್ಕಾರ ಮತ್ತು ನಮ್ಮ ಪಕ್ಷ ಬಿಡುವುದಿಲ್ಲ. ರೇಷನ್ ಕಾರ್ಡ್ ಪರಿಷ್ಕರಣೆಯನ್ನ ಸಮರ್ಥಿಸುವಂತೆ ಮಾತನಾಡಿದ ಸಚಿವ ಮಹದೇವಪ್ಪ, ಟ್ಯಾಕ್ಸ್ ಕಟ್ಟೋರಿಗೆ ಯಾಕೆ ಕಾರಣ ಅಂತ ಬಿಸಿ ಉಸಿರು ಬಿಟ್ರು. ಉಳ್ಳವರು ಈಗ ನಾನು BPL ಕಾರ್ಡ್ ತಗೊಂಡ್ರೆ ನಾನು ಕೊಡ್ಬೇಕಾ ರದ್ದು ಮಾಡ್ಬೇಕೆ? ಮತ್ತೆ ನೀವು ತಗೊಂಡ್ರೆ ನಿಮ್ಗೆ ಕೊಡ್ಬೇಕಾ ರದ್ದು ಮಾಡ್ಬೇಕೆ? ಕಡಿಮೆ ಇದ್ರೆ ನೋಡೋಣ, BPL ಬಂದ್ರೆ ತಗೊಂಡು. ಕೊನೆಗೂ ರಿಪಬ್ಲಿಕ್ ಕನ್ನಡ ಮತ್ತು ಕನ್ನಡಿಗರ ಆಕ್ರೋಶಕ್ಕೆ ಕಾಂಗ್ರೆಸ್ ಸರ್ಕಾರ ಮಣಿದಿದೆ. ರೇಷನ್ ಕಾರ್ಡ್ಗಳ ಪರಿಷ್ಕರಣೆಯನ್ನ ಈ ಕ್ಷಣಕ್ಕೆ ಕೈಬಿಟ್ಟಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್. ಬಡವರ ಅಕ್ಕಿಗೂ ಕನ್ನ ಹಾಕಿದ್ದ ರಾಜ್ಯ ಸರ್ಕಾರದ ನಡೆ ವಿರುದ್ಧ ರಿಪಬ್ಲಿಕ್ ಕನ್ನಡ ಸಮರ ಸಾರಿತ್ತು. ನಮ್ಮ ವರದಿಗಾರರ ತಂಡ ಹಳ್ಳಿ ಹಳ್ಳಿಗೂ ಹೋಗಿ ನೈಜತೆಯನ್ನ, ರಾಜ್ಯದ ನೈಜ ಚಿತ್ರಣವನ್ನ ಜನರ ಮುಂದೆ ತೆರೆದಿಟ್ಟಿತ್ತು. ಈಗ ನಮ್ಮ ವರದಿಗೆ ಫಲಶ್ರುತಿ ಸಿಕ್ಕಿದೆ. ಸರ್ಕಾರ ರೇಷನ್ ಕಾರ್ಡ್ ಕತ್ರಿ ಹಾಕ್ತಾ ಇತ್ತಲ್ಲ, ಅದಕ್ಕೆ ಬ್ರೇಕ್ ಹಾಕಿದೆ. ರೇಷನ್ ಕಾರ್ಡ್ಗಳ ಕತ್ತರಿ ಭಾಗ್ಯಕ್ಕೆ ಬ್ರೇಕ್. ಹಳೆ ಕಾರ್ಡ್ಗಳಿಗೆ ಇನ್ಮುಂದೆ ಸಿಗುತ್ತೆ ಅಕ್ಕಿ. ಎಸ್, ನೀವು ಕೇಳ್ತಿರುವ ಮಾತುಗಳು ಸತ್ಯ. ನೀವು ನೋಡಿರೋ ನ್ಯೂಸ್ ಸಹ ನಿಜ. ಕಾಂಗ್ರೆಸ್ ಸರ್ಕಾರ ನಡೆಸುತ್ತಿರುವ ಆಪರೇಷನ್ ಅಕ್ಕಿ ಮಹಾಯಜ್ಞಕ್ಕೆ ನಿಮ್ಮ ರಿಪಬ್ಲಿಕ್ ಕನ್ನಡ ಬ್ರೇಕ್ ಹಾಕಿದೆ. ಕಳೆದೊಂದು ವಾರದಿಂದ ನಾವು ಮಾಡಿದ್ದ ಹಠ ಬಿಡದ ವರದಿಗೆ ಕೊನೆಗೂ ಸರ್ಕಾರ ಮಣಿದಿದೆ. ನಿನ್ನೆ ಸ್ವತಃ ಸಿಎಂ ಸಿದ್ದರಾಮಯ್ಯನವರೇ ರೇಷನ್ ಕಾರ್ಡ್ ಕತ್ತರಿಗೆ ಬ್ರೇಕ್ ಹಾಕಿದ್ದಾಗೆ ಹೇಳಿದ್ರು. ಇಂದು ಅದೇ ಮಾತುಗಳನ್ನ ಆಹಾರ ಮತ್ತು ನಾಗರಿಕ ಪೂರೈಕೆ ಸಚಿವ ಮುನಿಯಪ್ಪ ಹೇಳಿದ್ದಾರೆ. ಮುಂದೆ ಒಂದೂ ಕಾರ್ಡ್ ಸಹ ರದ್ದಾಗೋದಿಲ್ಲ ಎಂದು ಭರವಸೆ ನೀಡಿದ್ದಾರೆ. ಹೋಗ್ತದೆ ಒಂದು ವಾರದಲ್ಲಿ ಎಲ್ಲ ಸರಿ ಹೋಗ್ತದೆ. ಮತ್ತೆ ಯಾರ್ಯಾರಿಗೆ ಮೊದಲು ಸಿಗ್ತಾ ಇತ್ತು ಅವರೆಲ್ಲರಿಗೂ ಕೂಡ ಅಕ್ಕಿ ಸಿಗ್ತದೆ. ಈಗ ಗೊಂದಲ ಯಾರು ಕಾರಣ ಆಗಿರುವಂಥದ್ದು? ಈಗ ಇಷ್ಟೆಲ್ಲ ಅಧಿಕಾರಿಗಳ ಗೊಂದಲ ಯಾರು ಗೊಂದಲ ಆಗಿರುವಂಥದ್ದು? ಈಗ ಗೊಂದಲ ವಿಷಯ ಬಿಟ್ಬಿಡಿ. ಈಗ ಎಲ್ರಿಗೂ ಅಕ್ಕಿ ಕೊಡೋದು ಮಾಡಿದ್ದೀವಿ. ಸಂತೋಷವಾಗಿ ಅಕ್ಕಿ ತಗೊಂಡಿದ್ದೀವಿ. ಕೊಲ್ಲೂರು ಮೂಕಾಂಬಿಕೆ ಸನ್ನಿಧಿಯಲ್ಲಿ ನಿಂತು ಡಿಕೆಶಿಯು ಇದೇ ಮಾತುಗಳನ್ನಾಡಿದ್ದಾರೆ. ನಮ್ಮ ಸರ್ಕಾರ ಪಕ್ಷದಿಂದ ಯಾವುದೇ ಅನ್ಯಾಯ ಆಗಲ್ಲ ಅಂತ ಭರವಸೆ ನೀಡಿದ್ದಾರೆ. ಸನ್ನಿಧಿಯಲ್ಲಿ ಹೇಳ್ತಾ ಇದ್ದೀನಿ, ಸರ್ಕಾರದ ಪ್ರತಿನಿಧಿಯಾಗಿ ಹೇಳ್ತಾ ಇದ್ದೀನಿ, ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಯಾಗಿ ಹೇಳ್ತಾ ಇದ್ದೀನಿ, ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿ ಹೇಳ್ತಾ ಇದ್ದೀನಿ, ಯಾವ BPL ಕೂಡ ಅನ್ಯಾಯ ಆಗಲಿಕ್ಕೆ
ನಮ್ಮ ಸರ್ಕಾರ ಮತ್ತು ನಮ್ಮ ಪಕ್ಷ ಬಿಡುವುದಿಲ್ಲ. ರೇಷನ್ ಕಾರ್ಡ್ ಪರಿಷ್ಕರಣೆಯನ್ನ ಸಮರ್ಥಿಸುವಂತೆ ಮಾತನಾಡಿದ ಸಚಿವ ಮಹದೇವಪ್ಪ ಟ್ಯಾಕ್ಸ್ ಕಟ್ಟೋರಿಗೆ ಯಾಕೆ ಕಾರಣ ಅಂತ ಬಿಸಿ ಉಸಿರು ಬಿಟ್ರು. ಉಳ್ಳವರು ಈಗ ನಾನು BPL ಕಾರ್ಡ್ ತಗೊಂಡ್ರೆ ನನ್ಗೆ ಕೊಡ್ಬೇಕಾ ರದ್ದು ಮಾಡ್ಬೇಕೆ? ಮತ್ತೆ ನೀವು ತಗೊಂಡ್ರೆ ನಿಮ್ಗೆ ಕೊಡ್ಬೇಕಾ ರದ್ದು ಮಾಡ್ಬೇಕೆ? ಕಡಿಮೆ ಇದ್ರೆ ನೋಡೋಣ BPL ಬಂದ್ರೆ ತಗೊಳ್ಳಿ. ಕೊನೆಗೂ ರಿಪಬ್ಲಿಕ್ ಕನ್ನಡ ಮತ್ತು ಕನ್ನಡಿಗರ ಆಕ್ರೋಶಕ್ಕೆ ಕಾಂಗ್ರೆಸ್ ಸರ್ಕಾರ ಮಣಿದಿದೆ. ರೇಷನ್ ಕಾರ್ಡ್ಗಳ ಪರಿಷ್ಕರಣೆಯನ್ನ ಈ ಕ್ಷಣಕ್ಕೆ ಕೈಬಿಟ್ಟಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್. ಬಡವರ ಅಕ್ಕಿಗೂ ಕನ್ನ ಹಾಕಿದ್ದ ರಾಜ್ಯ ಸರ್ಕಾರದ ನಡೆ ವಿರುದ್ಧ ರಿಪಬ್ಲಿಕ್ ಕನ್ನಡ ಸಮರ ಸಾರಿತ್ತು. ನಮ್ಮ ವರದಿಗಾರರ ತಂಡ ಹಳ್ಳಿ ಹಳ್ಳಿಗೂ ಹೋಗಿ ನೈಜತೆಯನ್ನ, ರಾಜ್ಯದ ನೈಜ ಚಿತ್ರಣವನ್ನ ಜನರ ಮುಂದೆ ತೆರೆದಿಟ್ಟಿತ್ತು. ಈಗ ನಮ್ಮ ವರದಿಗೆ ಫಲಶ್ರುತಿ ಸಿಕ್ಕಿದೆ. ಸರ್ಕಾರ ರೇಷನ್ ಕಾರ್ಡ್ ಕತ್ರಿ ಹಾಕ್ತಾ ಇತ್ತಲ್ಲ, ಅದಕ್ಕೆ ಬ್ರೇಕ್ ಹಾಕಿದೆ. ರೇಷನ್ ಕಾರ್ಡ್ಗಳ ಕತ್ತರಿ ಭಾಗ್ಯಕ್ಕೆ ಬ್ರೇಕ್. ಹಳೆ ಕಾರ್ಡ್ಗಳಿಗೆ ಇನ್ಮುಂದೆ ಸಿಗುತ್ತೆ ಅಕ್ಕಿ. ಎಸ್, ನೀವು ಕೇಳ್ತಿರುವ ಮಾತುಗಳು ಸತ್ಯ. ನೀವು ನೋಡಿರೋ ನ್ಯೂಸ್ ಸಹ ನಿಜ. ಕಾಂಗ್ರೆಸ್ ಸರ್ಕಾರ ನಡೆಸುತ್ತಿರುವ ಆಪರೇಷನ್ ಅಕ್ಕಿ ಮಹಾಯಜ್ಞಕ್ಕೆ ನಿಮ್ಮ ರಿಪಬ್ಲಿಕ್ ಕನ್ನಡ ಬ್ರೇಕ್ ಹಾಕಿದೆ. ಕಳೆದೊಂದು ವಾರದಿಂದ ನಾವು ಮಾಡಿದ್ದ ಹಠ ಬಿಡದ ವರದಿಗೆ ಕೊನೆಗೂ ಸರ್ಕಾರ ಮಣಿದಿದೆ. ನಿನ್ನೆ ಸ್ವತಃ ಸಿಎಂ ಸಿದ್ದರಾಮಯ್ಯನವರೇ ರೇಷನ್ ಕಾರ್ಡ್ ಕತ್ತರಿಗೆ ಬ್ರೇಕ್ ಹಾಕಿದ್ದಾಗಿ ಹೇಳಿದ್ರು. ಇಂದು ಅದೇ ಮಾತುಗಳನ್ನ ಆಹಾರ ಮತ್ತು ನಾಗರಿಕ ಪೂರೈಕೆ ಸಚಿವ ಮುನಿಯಪ್ಪ ಹೇಳಿದ್ದಾರೆ. ಇನ್ಮುಂದೆ ಒಂದೂ ಕಾರ್ಡ್ ಸಹ ರದ್ದಾಗೋದಿಲ್ಲ ಎಂದು ಭರವಸೆ ನೀಡಿದ್ದಾರೆ. ಹೋಗ್ತದೆ ಒಂದು ವಾರದಲ್ಲಿ ಎಲ್ಲ ಸರಿ ಹೋಗ್ತದೆ. ಮತ್ತೆ ಯಾರ್ಯಾರಿಗೆ ಮೊದಲು ಸಿಗ್ತಾ ಇತ್ತು ಅವರೆಲ್ಲರಿಗೂ ಕೂಡ ಅಕ್ಕಿ ಸಿಗ್ತದೆ. ಈಗ ಗೊಂದಲ ಯಾರು ಕಾರಣ ಆಗಿರುವಂಥದ್ದು? ಈಗ ಇಷ್ಟೆಲ್ಲ ಅಧಿಕಾರಿಗಳ ಗೊಂದಲ ಯಾರು ಗೊಂದಲ ಆಗಿರುವಂಥದ್ದು? ಈಗ ಗೊಂದಲ ವಿಷಯ ಬಿಟ್ಬಿಡಿ. ಈಗ ಎಲ್ರಿಗೂ ಅಕ್ಕಿ ಕೊಡೋದು ಮಾಡಿದ್ದೀವಿ. ಸಂತೋಷವಾಗಿ ಅಕ್ಕಿ ತಗೊಂಡು ಕೊಲ್ಲೂರು ಮೂಕಾಂಬಿಕೆ ಸನ್ನಿಧಿಯಲ್ಲಿ ನಿಂತು ಡಿಕೆಶಿಯು ಇದೇ ಮಾತುಗಳನ್ನಾಡಿದ್ದಾರೆ. ನಮ್ಮ ಸರ್ಕಾರ ಪಕ್ಷದಿಂದ ಯಾವುದೇ ಅನ್ಯಾಯ ಆಗಲ್ಲ ಅಂತ ಭರವಸೆ ನೀಡಿದ್ದಾರೆ. ಸನ್ನಿಧಿಯಲ್ಲಿ ಹೇಳ್ತಾ ಇದ್ದೀನಿ, ಸರ್ಕಾರದ ಪ್ರತಿನಿಧಿಯಾಗಿ ಹೇಳ್ತಾ ಇದ್ದೀನಿ, ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಯಾಗಿ ಹೇಳ್ತಾ ಇದ್ದೀನಿ, ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿ ಹೇಳ್ತಾ ಇದ್ದೀನಿ, ಯಾವ BPL ಕೂಡ ಅನ್ಯಾಯ ಆಗಲಿಕ್ಕೆ ನಮ್ಮ ಸರ್ಕಾರ ಮತ್ತು ನಮ್ಮ ಪಕ್ಷ ಬಿಡುವುದಿಲ್ಲ. ರೇಷನ್ ಕಾರ್ಡ್ ಪರಿಷ್ಕರಣೆಯನ್ನ ಸಮರ್ಥಿಸುವಂತೆ ಮಾತನಾಡಿದ ಸಚಿವ ಮಹದೇವಪ್ಪ ಟ್ಯಾಕ್ಸ್ ಕಟ್ಟೋರಿಗೆ ಯಾಕೆ ಕಾರಣ ಅಂತ ಬಿಸಿ ಉಸಿರು ಬಿಟ್ರು. ಉಳ್ಳವರು ಈಗ ನಾನು BPL ಕಾರ್ಡ್ ತಗೊಂಡ್ರೆ ನನ್ಗೆ ಕೊಡ್ಬೇಕಾ ರದ್ದು ಮಾಡ್ಬೇಕೆ? ಮತ್ತೆ ನೀವು ತಗೊಂಡ್ರೆ ನಿಮ್ಗೆ ಕೊಡ್ಬೇಕಾ ರದ್ದು ಮಾಡ್ಬೇಕೆ? ಕಡಿಮೆ ಇದ್ರೆ ನೋಡೋಣ BPL ಬಂದ್ರೆ ತಗೊಳ್ಳಿ. ಕೊನೆಗೂ ರಿಪಬ್ಲಿಕ್ ಕನ್ನಡ ಮತ್ತು ಕನ್ನಡಿಗರ ಆಕ್ರೋಶಕ್ಕೆ ಕಾಂಗ್ರೆಸ್ ಸರ್ಕಾರ ಮಣಿದಿದೆ. ರೇಷನ್ ಕಾರ್ಡ್ಗಳ ಪರಿಷ್ಕರಣೆಯನ್ನ ಈ ಕ್ಷಣಕ್ಕೆ ಕೈಬಿಟ್ಟಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್.